ಯವ್ವ ನಮ್ಮ ಊರಾಗಿನ ಕಾಲೇಜ್ಗೆ ಈ ಸಿಟಿಯಾಗಿನ ಕಾಲೇಜ್ಗೆ ಭಾಳ ಫರಕ್ ಐತಿಳ ಪ್ರಿಯಾ. ಇಲ್ಲಿ ನೋಡ್ದಿಲು ಏನೇನು ಎಂತೆಂಥ ಗಾಡಿಗಳು ತರ್ತಾರೆ ಯವ್ವ ಕಾಲೇಜ್ಗೆ. ಹುಡುಗಿಯಾರರಿ ಏನೇನು ಚಂದ ರೆಡಿಯಾಗಿ ಬರ್ತಾರವ್ವ. ನನಗರಿ ಇಲ್ಲಿ ಒಂದು ಸಾರಿ ಎಲ್ಲರೂ ನೋಡ್ಕೊಡ್ಲಿ ತಲೆ ಗಿರ್ರ ತಿರುಗ್ ನೋಡ. ಏನು ಚಂದ ಡ್ರೆಸ್ ಹಾಕೊಂಬರ್ತಾರ. ನನಗೂ ಅನ್ನಿಸ್ತೇವ ನಾವ ಭಾಳ ಹಳ್ಳಿಗೆ ಮರಗತಿ ಅದೇನತ್ತ ನನಗೆ ನನಗೆ ಸೆನ್ಸ್ ಆಗೈತವ. ಇವತ್ತು ಕಾಲೇಜ್ ಕೂತ್ಕೊಡ್ಲಿ ಏನು ಚಂದ ರೆಡಿ ಆಗ್ತಾರೋ, ಏನು ಲಿಪ್ಸ್ಟಿಕ್ಕ, ಏನು ಕಾಜಲ್ಲ, ಏನು ಖರ್ಚು ಮಾಡ್ತಾರ ಹುಡುಗಿಯಾರ ಕೈಯಾಗ. ಎಂತೆಂಥ ವಾಚ್ ಹಾಕೊಂಬರ್ತಾರ. ಏನು ತಾನ ಚಪ್ಪಲ್ ನೋಡ್ಬೇಕವ್ವ ಒಬ್ಬಕಿನ ಚಪ್ಪಲ್, ಆಕಿನ ಚಪ್ಪಲ್ ನೋಡೇನ ನಾ ಅಂತೂ ಯವ್ವ. ಚಪ್ಪಲ್ ಬಿಡುವ ಕಡಿಕ್ ಆ ಕಾಲೇಜ್ ಬ್ಯಾಗುಗಳು ನೋಡ್ಬೇಕು, ಪೆನ್ ಅದು ನೋಡ್ಬೇಕು, ಏನು ತುಟ್ಟಿ ತಗೋತಾರ ಪ್ರಿಯಾ. ನಾ ಅಂತೂ ಇನ್ನು 10 ರೂಪಾಯಿ ಪೆನ್ ಬಿಟ್ಟೆ ಎಕ್ಸ್ಟ್ರಾ ಇನ್ನೊಂದು ರೂಪಾಯಿ ಕೊಟ್ಟು ಪೆನ್ ಸಕಡೆ ತೊಗೊಂಡಿಲ್ಲ. ಅಂಥ ಕಾಲ್ದಾಗ ಇವ್ರದ್ದೆಲ್ಲ ನೋಡಿ ನನಗರೆ ಹೆಂಗೆ ಅನ್ನಿಸ್ತಂದ್ರೆ ಏನು ಯವ್ವ ಎಲ್ಲರೂ ಮನಗಂಡ ಖರ್ಚು ಮಾಡ್ತಾರವ್ವ. ನಮ್ಮ ಮನ್ಯಾಗ ನಾವು ಖರ್ಚು ಮಾಡ್ಬೇಕಂದ್ರೆ ನಮ್ಮ ಕಡೆ ರೊಕ್ಕ ಬೇಕಲಕ್ಕ ಯವ್ವ. ಅಯ್ಯಯ್ಯ ಅವ್ರದ್ದೆಲ್ಲ ಬಿಡ, ಸಿಟಿಯಾಗಿನವ್ರದ್ದು ಹಳ್ಳಿಯಾಗಿನವ್ರದ್ದು ಹಂಗೇನೇನಿಲ್ಲ. ಶಾನೆ ಇರ್ಬೇಕು ಮೊದಲು, ಶಾನೆ ಇದ್ರಾನೆ ಎಲ್ಲ ಆಗೋದು. ಶಾನೆ ಇರ್ಲಿಕ್ಕಂದ್ರೆ ಏನೇನು ಆಗೋದಿಲ್ಲ. ದಿಮಾಕ್ ಮಾಡ್ರೆ ಏನು ಬರೋದೈತಿ, ಚಂದಂಗೆ ಓದ್ಬೇಕಾಕಿ ನೋಡ್ದಿಲ್ಲ ಆಕಿ ಒಬ್ಬಾಕಿ ಆಕೆ ಹೆಸರು ನಾನು ಕೇಳಕ್ಕೆ ಹೋಗಲಿಲ್ಲ. ಎಷ್ಟು ಕೆಟ್ಟ ದಿಮಾಕ್ ಆಕಿ ಕೂದಲ ನೋಡ್ಬೇಕು, ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಂಬಂದಾಳು. ಆಕಿ ನೋಡ್ರೆ 8% ಅದು ಗೊತ್ತನಕ್ಕಿದ 56% ಅತ್ತು. ನಾ ಹೆಂಗೆ ಬಂದೀನಿ ಕಾಲೇಜ್ಗೆ, ನಾನು ಪೇಮೆಂಟ್ ಸೀಟ್ ಮೇಲೆ ಬಂದಿನ ಹೇಳ್ತಾಳೆ. ನನಗೆ ಅನ್ನಿಸ್ತು ನಾವೆಲ್ಲ ಗೌರ್ಮೆಂಟ್ ಸೀಟ್ ಮೇಲೆ ಬಂದು ಹಿಂಗೆ ಇವರೆಲ್ಲ ಪೇಮೆಂಟ್ ಸೀಟ್ ಮೇಲೆ ಬಂದು ನಮ್ನಿ ಸ್ಟೈಲಿಶ್ ಯವ್ವ. ನನಗೂ ಅನ್ನಿಸ್ತು. ನಾನು ನೋಡಿದ್ನಿ ಕರೆ ಹಿಂಗೆ ಇದ್ದವ್ರನ್ನ ಎಲ್ಲಿ ನೋಡಿಲ್ಲ ಅವ್ವ. ಒಬ್ಬಾಕಿದ ಉಗುರು ನೋಡ್ದೇನೆ ಯವ್ವ, ಲಾಲಿ ನಮ್ನಿ ಹಚ್ಕೊಂಡಿಳು ಯವ್ವ. ನನಗೂ ಅನ್ನಿಸ್ತು ಇಲ್ಲೇನ ಇವ್ರೇನು ಕಾಲೇಜ್ಗೇನು ಕಲಿಯಾಕೆ ಬರಂಗಿಲ್ಲ, ದಿಮಾಕ್ ಮಾಡಕ್ಕೆ ಬರ್ತಾರೆ ಅನ್ನಿಸ್ತು. ಎಲ್ಲ ಏನು ಅಂಬಲ್ಲ ಬೆಳಗಾವ್ ಹುಡುಗಿಯರು ಅಂದ್ರೆ ದಿಮಾಕ ಭಾಳ ಮಾಡ್ತಾರೆ ಯವ್ವ. ಏನೇನೋ ನನಗೂ ಗೊತ್ತಿಲ್ಲ. ಬೆಳಗಾವ್ ಹುಡುಗಿಯರ್ ದಿಮಾಕ್ ಮಾಡಂಗಿಲ್ಲ, ಬೆಳಗಾವ್ಗೆ ಕಲ್ಯಾಕೆ ಯಾರು ಬಂದಿರ್ತಾರಲ್ಲ ಆ ಹುಡುಗಿಯರ್ ದಿಮಾಕ್ ಮಾಡ್ತಾರೆ. ಬೆಳಗಾವ್ದವ್ರ ಭಾಳ ಸಮಾಧಾನ ಮಂದಿ. ಇಲ್ಲಿ ಬ್ಯಾರೆ ಸುತ್ತಮುತ್ತಲು ಹಳ್ಳಿಗನವ್ರ ಕಲ್ಯಾಕೆ ಬಂದಿರ್ತಾರಲ್ಲ ಅವ್ರದ್ದು ಡೌಲ ಚೋಲ ಭಾಳ ಆಗಿರ್ತೈತಿ. ಅಲ್ಲಿ ಮನ್ಯಾಗ ನೋಡ್ರೆ ಹೆಂಗಿರ್ತಾರು, ಇಲ್ಲಿ ಕಾಲೇಜಿಗೆ ನೋಡ್ರೆ ನಮ್ನಿ ನೋಡಿದೆ ಹಾಕಿದ್ದು ಹೋಗ್ಬೇಕಿದ್ದು ಯವ್ವ. ಆಕಿ ಲಿಫ್ಟಿಕ್ ನೋಡಿ ನನಗೆ ಅನ್ನಿಸ್ತು ಎಷ್ಟು ರಬ್ಬ ಯವ್ವ. ಬೀಡು ಯವ್ವ ಲಿಫ್ಟಿಕ್ ಬೀಡು. ಏನೇನು ಯವ್ವ ಹೆಂಗೂ ರೆಡಿಯಾಗಿ ಬರ್ತಾರೋ, ಡ್ರೆಸ್ ಎಂತೆಂತ ಹಾಕೋತಾರೋ. ನಾವು ನೋಡ ಭಾಳ ಸಿಂಪಲ್ ಆಗಿ ಹೊಂಟೀವಿ. ನೋಡಿದಿರು ಎಲ್ಲ ಹುಡುಗಿಯಾರ ಹೆಂಗೆಲ್ಲ ಮಾತಾಡ್ತಿರ್ತಾರೆ. ಅದು ಬಿಡು ಗಾಡಿಗಳು ಎಂತೆಂಥ ಗಾಡಿ ಮೇಲೆ ಬರ್ತಾರೋ. ನಾವು ಏನು ನಡ್ಕೊತ ಹೋಗ್ತೀವಿ. ನನಗೆ ಆಸೆ ಅನ್ಸಕೈತೆವ, ನಾವಿನ್ನ ಭಾಳ ಹಿಂದದೀವಿ ಅಂತ ಅನ್ಸಕೈತೆವ ನನಗೆ. ಅಯ್ಯ ಅದನ್ನೇನು ಮಾಡ್ತೀವಿ ಬೇಡ, ಮತ್ತೊಬ್ಬರು ನೋಡಿ ನಾವ್ರು ಏನು ಮಾಡೋದೈತಿ. ನಾವು ಸಾಲೆ ಶಾನೆ ಅದಿಲ್ಲ, ಅದು ಇಂಪಾರ್ಟೆಂಟ್ ಐತಿ. ನಮ್ಮ ಮನ್ಯಾಗ ನಮ್ಮನ್ನ ಕಲ್ಲಿಲ್ಲ ತಂದು ಕಳ್ಸ್ಯಾರ, ದಿಮಾಕ್ ಮಾಡಕ್ಕೆ ಕಳಿಸಿಲ್ಲ. ನೀ ಏನ ಪೂಜಾ ಒಟ್ಟು ಏನು 1-2 ದಿನ ಕಾಲೇಜ್ಗೆ ಹೋಗಿ ಬರೋಣ ತಲೆ ಗಿರ್ರ ಅಂದಿತ್ಲ ನಿಂದ, ಏನು ತಲೆ ಬೇರೆನೋ ಹೋಗಿತ್ಲ. ಅಲ್ಲ ಪೂಜಾ ಎಲ್ಲ ಸಿಟಿ ಲೈಫ್ ಒಳಗೆ ನೋಡಿ ಭಾಳ ನಿನಗೆ ಕಣ್ಣು ಕುಕ್ಕೊಂಗಿರ್ತಾವೆ. ಹಂಗೆ ತಂದು ನಿನ್ನ ಮನಸ್ಸು ಬಿಗಿ ಇಟ್ಕೋ. ನಿಂದೇನೈತಿ, ನಿನ್ನ ಕಾನ್ಸಂಟ್ರೇಟ್ ಏನೈತಿ ಅದನ್ನು ಮಾಡಿ ಬಿಟ್ಟು ಅವ್ರು ಹಂಗೆ ಮಾಡ್ರು ಇವ್ರು ಹಿಂಗೆ ಮಾಡ್ರೋತ ಎಲ್ಲ ಅಟ್ರಾಕ್ಟ್ ಮಾಡೋ ಸಂಬಂಧ ಹಂಗೆ ಮಾಡ್ತಿರ್ತಾರೆ. ನೀ ಹಂಗೆ ಮಾಡ್ಕೊಂಡು ಕೂತಂದ್ರೆ ನಿಂದು ಓದೋದಾಗಂಗಿಲ್ಲ, ಏನೂ ಇಲ್ಲ ನೋಡು. ಮತ್ತು ಆಮೇಲೆ ಸ್ಕೋರ್ ಕಮ್ಮಿ ಆತಂದ್ರೆ ನಿಮ್ಮ ಅವ್ವ ಐತ್ಲ ನಿನ್ನ ಬೆಳೆಸಿ ಕರ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಿ. ನಾಳೆ ಮುಂದೆ ಓದ್ಬೇಕಂದ್ರೆ ಚಲೋ ತಂಗೆ ಸ್ಕೋರ್ ಆಗ್ಬೇಕಂದ್ರೆ ಈ ಕೂದಲ ಹಾರಿಸೋದು, ಲಿಫ್ಟಿಗೆ ಹಚ್ಕೋದು, ಉಗುರು ಉದ್ದಂಗೆ ಬೆಳೆಸೋದು, ಚಂದ ಡ್ರೆಸ್ ಹಾಕೊಂಡ್ರೆ ಅಲ್ಲ ಚಂದಂಗೆ ಕೂತ ಓದೆ ಮಾರ್ಕ್ಸ್ ತೆಗೆದ್ರೆ ಅಟ್ಟ ನೋಡಿ ನಾಳೆ ಎಲ್ಲ ಚಲೋ ನೌಕರಿ ಬರೋದು. ಅವಾಗ ನೀ ಏನು ಬೇಕಾದ್ ಮಾಡ, ನಿಂಗೆ ಏನು ಬೇಕಾದ್ ಮಾಡೋಕ್ಕೂ ಟೈಮು ಇರ್ತೈತಿ, ರೊಕ್ಕ ಇರ್ತೈತಿ, ಎಲ್ಲ ಇರ್ತೈತಿ. ಈಗ ಓದೋ ಟೈಮ್ದಾಗ ಓದೋದಳ ಪೂಜಾ. ಇಲ್ಲ ನನಗೂ ಒಂದು ಆಸೆ ಐತಿ, ನಾನು ಒಂದು ಸಾರಿ ಜೀನ್ಸ್ ಪ್ಯಾಂಟ್ ಅದು ಹಾಕೋತೇನೆ. ನನಗೂ ಮತ್ತು ನಾನು ಏನೂ ಹಾಕೊಂಡೇ ಇಲ್ವಾ, ನನಗೂ ಹಾಕೋಬೇಕು. ನೋಡ್ದಿಲ್ಲ ಆಕೆ ಹೆಂಗೆ ಅಂದಳು ನನಗೆ, ಹಂಗೆ ಅಂದು ಕೂಡ ಭಾಳ ಸಿಟ್ಟು ಬಂದಿದ್ದು. ಏನು ಹಡಿಕಿ ಚೂಡಿದಾರ್ ಮೇಲೆ ಬಂದಿಲ್ಲ, ಒಂದು ಜೀನ್ಸ್ ಪ್ಯಾಂಟ ಟಾಪ ಹಾಕೊಳಕ್ಕೆ ಬರಂಗಿಲ್ಲ ನಿನಗೆ ಆತಂದ್ಲು. ನನಗರಿ ಎಲ್ಲಾರು ಸಿಟ್ಟು ಬತ್ತು ನೋಡು. ನನಗೂ ಅನ್ನಿಸ್ತು ನಾನು ಚಂದಾರೆ ಅದೇ ನೀ ಜೀನ್ಸ್ ಪ್ಯಾಂಟ ಶರ್ಟ್ ಹಾಕ್ಕೊಂಡ್ರೆ ಏನಾಗತಿ, ಅದು ಚೂಡಿದಾರ್ ಗತೇನ. ಚೂಡಿದಾರ್ ಹಾಕೊಳತ್ತೀವಿ ಹಂಗೆ ಜೀನ್ಸ್ ಪ್ಯಾಂಟ್ ನಾನು ಒಂದು ತೊಗೊಳ್ತಾನಳ ನಡಿಯ. ನನಗೂ 1-2 ಜೀನ್ಸ್ ಪ್ಯಾಂಟ್ ಕೊಡಿಸ್ರೆ ಎದಕ್ಕಂಡ್ರೆ ನೋಡ್ತಿಲ್ಲ ಯಾರು ಚೂಡಿ ಹಾಕೊಂಬರ್ತಾರೆ ಕಾಲೇಜ್ಗೆ. ಎಲ್ಲರೂ ಎಷ್ಟು ಚಂದ ಡ್ರೆಸ್ ಹಾಕೊಂಬರ್ತಾರೆ ಯವ್ವ. ಇವ್ರನ್ನ ಅರ್ಬಿ ನೋಡ್ರಿ ನನ್ನ ತಲೆನೇ ಕೇಳಾಕತ್ತೈತಿವ್ವ. ನಮ್ಮ ಅವ್ಗೆ ಹೆಂಗೆ ಕೇಳಿವ ರೊಕ್ಕ ಕೇಳೋಣ. ನಮ್ಮ ಅವ್ವ ಅಲ್ಲಿಂತ್ರ ಚಪ್ಪಲ್ ಬೀಶ್ ಹೋಗಲ್ಲ ನನ್ನ ಮಾರಿ ಹರಿದು 12 ಆಕತಿ. ಆಕೆ ನಮ್ಮವ್ವ ನನಗೆ ಮೊಬೈಲ್ ಕೊಡಿಸ್ತಂದ ಅಂದಕ್ಕೆ ನಮ್ಮ ಮೊಬೈಲು ಇಲ್ಲ ಏನೂ ಇಲ್ಲ. ನನಗರೆ ಒಳ್ಳೆ ಪಂಚಾಯತ್ ಬಂದಿದ್ವ ಎಲ್ಲರೂ ಏನು ಐಫೋನ್ ಗೀಫೋನ್ ಎಂತೆಂಥ ದೊಡ್ಡ ತುಟ್ಟಿ ಫೋನ್ ತರ್ತಾರೆ ಯವ್ವ ಕಾಲೇಜಿಗೆ. ನಾವು ನೋಡ್ರೆ ನನಗರೆ ಯವ್ವ ನನ್ನ ಕಡೆ ಫೋನ್ ಇಲ್ಲ ಅಂತ ಹೇಳಕ್ಕೂ ಆಸೆ ಅನ್ಸಕೈತೆ ನನಗೆ. ಎಲ್ಲರೂ ನಿನ್ನ ನಂಬರ್ ಕೊಡು ಅಂತ ಕೇಳಾಕತ್ತಿದ್ರು. ಅಯ್ಯೋ ಅವ್ರ ಮುಂದೆ ಹೆಂಗೆ ಹೇಳಿ ನನ್ನ ಕಡೆ ಫೋನ್ ಇಲ್ಲ ತಂದು ಯವ್ವ. ಒಳ್ಳೆ ನಂದು ಹಣೆ ಬರ ಯವ್ವ.
ನನಗರೆ ಅನ್ನಿಸ್ತು ನಾ ಯಾಕೆ ಹಿಂಗೆ ಆತು ಅಂತಂದ. ಏನು ಯಾರ ನಂಬರ್ ಕೊಡಲಿ ಇಲ್ಲ ಇಲ್ಲ ನನ್ನ ನಂಬರ ನಾ ಹಂಗೆ ಹಿಂಗೆ ಏನಾರ ಮ್ಯಾನೇಜ್ ಮಾಡಲಿ, ಏನು ಮ್ಯಾನೇಜ್ ಮಾಡೋಕೆ ಹಾದಿನೇ ಇಲ್ಲ. ನನ್ನ ಕಡೆ ಫೋನೇ ಇಲ್ಲ ಅಂತ ಹೇಳ್ಬೇಕಲ್ಲ ಆಯ್ಬಿಟ್ಟು. ನಾ ಏನಾರು ಫೋನ್ ಇಲ್ಲ ಅಂತ ಹೇಳಿದ್ನಂದ್ರೆ ನಾನು ಡೈಲಿ ಹೆಂಡ ಕೊಡ್ಸಿದ್ ಮಂಗ್ಯನ ಗತೆ ಅಸಹ್ಯ ಮಾಡಿ ಹೋಗಿತ್ತಿದ್ರು ನೋಡವ್ವ. ಬಿಡ ಬಾ ತಲೆ ಕೆಡಿಸ್ಕೋಬೇಡ, ಅವ್ರು ಹಂಗೆ ಇವ್ರು ಹಿಂಗೆ ಬಾ ತಲೆ ಕೆಡಿಸ್ಕೋಬೇಡ. ನಿನ್ನೆ ಎಂಜಾಯ್ ಮಾಡಿ ಮಜಾ ಮಾಡಿ. ನಿನ್ನೆ ಏನು ಓದೋದೈತಿ ಓದೋದು ಬಿಟ್ಟು ಮಂಡ ಆ ಅರ್ವಿ ತಗೋದು ಈ ಅರ್ವಿ ತಗೋದು ಎಲ್ಲ ಅಂಥವೆಲ್ಲ ತಲೆ ಹಾಕೋಬೇಡ. ಯಾಕಂದ್ರೆ ಓದಾಕಿರೋ ಟೈಮ್ನ ಪೂರ್ತಿ ಓದಾಕ ತೆಗಿಬೇಕು. ಅದೇನ ಫ್ಯಾಷನ್ ಮಾಡೋದು ಮುಂದೆ ಇರ್ತೈತಿ. ಅಯ್ಯೋ ಮಗಳ ಮಾನ್ಯರೇ ನೀರೇ ಶಾಪಿಂಗ್ ಹೋದಾಗ ಎಂತೆಂಥ ಚಂದ ಅವೇನೇನೋ ತೊಗೊಂಡು ಬಂದು ಮತ್ತು ನನಗರ ಈಗ ಒಂದು ಟೆಂಡರ್ ತೊಗೋತಂದ್ರೆ ಹಿಂಗೆ ಮಾತಾಡ್ತಿ. ಅಲ್ಲ ನೀನು ಭಾರಿ ಆತ ಮತ್ತು ಎಲ್ಲರೂ ನಿನ್ನ ನೋಡ್ಲೇನೋ ಹಂಗೆ ಮಾಡ್ತಿಲ್ಲ, ಒಂದು ಸ್ವಲ್ಪ ಯಾರು ನಾನು ನೋಡಬಾರ್ದು ಅನ್ನೋ ಹಂಗೆ ಮಾಡತ್ತಿ. ನಾನು ಒಂದೆರಡು ಜೀನ್ಸ್ ತೊಗೊಂಡ್ರೆ ಏನಾಗ್ತೈತೆ ಬಿಡಯವ ಬಿಡು. ಹಂಗಲ್ಲ ಪೂಜಾನ ಹೇಳತ್ತಿದ್ದ, ನೀ ತಗೋ ಹಾಕೋ, ಅದೇನೇನು ಪ್ರಾಬ್ಲಮ್ ಇಲ್ಲ. ನಾ ಹೇಳತ್ತಿದ್ದ ಮತ್ತೊಬ್ಬರದ ವಿಷಯಕ್ಕೆ ತಲೆ ಕೊಡಬೇಡ, ಲಕ್ಷ ಕೊಡಬೇಡ, ನಿನ್ನೊಳಗೆ ನೀ ಇರು, ನಿನಗೇನು ಬೇಕಾದಷ್ಟ ಮಾಡುವ ಅಂತ ಹೇಳತ್ತೀನಿ. ಏನ್ರಿ ಇಬ್ರು ಫುಲ್ ಡೀಪ್ ಡಿಸ್ಕಷನ್ ಒಳಗದ್ರಿ ಏನು? ಏನಿಲ್ಲ, ನಿಮ್ಮ ಪೂಜಾಗ ಜೀನ್ಸ್ ಪ್ಯಾಂಟ್ ಬೇಕಾಗೈತೆ ನೋಡಿ, ಕೊಡಿಸ್ಕೊಂಬರು. ಅಲ್ಲ ಈ ಕಾಲೇಜ್ಗೆ ಹೋಗಕತ್ತೆ 2 ದಿನ ಆಯ್ತು, ಈಗ ಜೀನ್ಸ್ ಪ್ಯಾಂಟ್ ಅದು ಬೇಕನ್ನಕತ್ತೆ ನೀ ಹಿಂಗ್ಯಾಂಗ ಏನು ಒಮ್ಮಿಂದೊಮ್ಮಗ್ಲೆ? ಅಯ್ಯ ನಾನು ನಿನಗೆ ಹೇಳಿದ್ನಿಲ್ಲೋ, ನಾನು ನಿನಗೆ ಮೊದಲೇ ಹೇಳಿದ್ನಿಲ್ಲೋ, ಅಕ್ಕಿ ಚೇಂಜ್ ಆಗ್ತಾಳೆ. ಚೇಂಜ್ ಅಲ್ಲ ನಮ್ಮಿಬ್ಬರನ್ನ ಸಕಟ್ ಮೀರಿಸೋಗಿತ್ತ ನಮ್ಮನಿ ಚೇಂಜ್ ಆಗ್ತಾ. ಯಾಕಂದ್ರೆ ನೋಡ್ಕೊಡ್ಲಿಕ್ಕೆ ಕಣ್ಣು ಕುಕ್ಕಾತೈತೆ ಅಕ್ಕಿದೀಗ ಎಲ್ಲ. ಇವತ್ತಂತೂ ಒಬ್ಬಾಕಿ ಪಾಪಕ್ಕೆ ಫೋನ್ ನಂಬರ್ ಕೇಳೋಕೆ ಕಡೆ ಫೋನೇ ಇಲ್ಲ. ಹೆಂಗೆ ಹೇಳ್ತಾಳೆ ಮತ್ತೆ ಏನೇನೋ ಮ್ಯಾನೇಜ್ ಮಾಡಿ ಹಂಗೆ ಹಿಂಗೆ ಹೇಳಿ ಬಂದಾಳ. ಆಕಿ ಒಂದು ಫೋನ್ ತೊಗೋಬೇಕಾಗೈತೆ, ಇಬ್ರು ಕೂಡ ಇಬ್ರು ಆಕೆ ಒಂದು ಗಿಫ್ಟ್ ಕೊಡ್ಸು ನೇನಕ್ಕಿಗೆ. ಏ ಯವ್ವ ನೀವೇನು ಗಿಫ್ಟ್ ಅದ ಇದೆ ಏನು ಅನ್ಬೇಡ್ರಿ, ನಮ್ಮವ್ವ ಯಾವಾಗ ಕೊಡಿಸ್ತಾಳ ಅವಾಗ ತೊಗೋತನು. ಮತ್ತು ನೀವು ಕೊಡ್ಸೋದು ಆಕೆ ನನಗೆ ಯಾರ್ಯಾರು ಕೊಟ್ಟಾರ ತಿಳ್ಕೊಂಡು ನನಗೆ ಕಾಲ್ಮರಿಲಿ ಹೆಟ್ಟೋದು ಒಟ್ಟ ಬೇಡ ಯವ್ವ. ನನಗೆ ಉಸಾಬರಿನ ಬೇಡ, ಒಟ್ಟು ಯಾವುದು ಫೋನು ಬೇಡ ಏನು ಬೇಡ. ನಮ್ಮವ್ವ ಯಾವಾಗ ಕೊಡ್ತಾಳ ಅವಾಗ ತೊಗೋತೀವನ. ಅಯ್ಯ ಫ್ರೆಂಡ್ಸ್ ಅದೀವಿ, ಒಂದು ಗಿಫ್ಟ್ ಕೊಟ್ಟರೆ ಏನಾಗೋದಿಲ್ಲ. ನನಗೇನು ಫೋನ್ ಏನು ಗಿಫ್ಟ್ ಕೊಡಿಸ್ಬೇಡ್ರಿ, ಒಂದು 2 ಜೀನ್ಸ್ ಪ್ಯಾಂಟ್ ಕೊಡಿಸ್ರಿ ಸಾಕು. ಅದಕ್ಕೆ ನಮ್ಮ ಮಗಡೆ ರೊಕ್ಕ ಕೇಳಕ್ಕೆ ನಂಗೆ ಒಂಥರ ಎದಕ್ಕೆ ನಮ್ಮ ಮಗಡೆ ರೊಕ್ಕ ಇರ್ತಾವೆ ಇಲ್ಲೋ ಗೊತ್ತಿಲ್ಲ. ಮತ್ತು ನಾ ಕೇಳಂದ್ರೆ ಮತ್ತೇನಾರು ಅಂತಾಳು. ಅದಕ್ಕೆ ನೀವು ಇಬ್ರು ಕೊಡಿಸಿ ನನಗೊಂದು 2 ಜೀನ್ಸ್ ಪ್ಯಾಂಟ್ ಕೊಡಿಸ್ಬಿಡ್ರಿ ಸಾಕು. ಅಲ್ಲಲ್ಲ ಬೆರಿಕಿ ಭಾರಿ ಅದೆಯಾ ಮತ್ತು ನೀನು ಒಟ್ಟು ಭಾರಿ ಪ್ಲ್ಯಾನ ಮಾಡಿಬಿಡು. ಕೊಡಿಸ್ತೀವಳ ಹೋಗುನ್ ತಗೋ ಸಂಜೆಗೆ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಟಾಪ ಏನು ತಗೋ ಒಟ್ಟು ಏನು ನಮ್ಮನ್ನಿಬ್ಬರು ಮೀರ್ಸಕ್ಕಿದೆ ಅಂದ್ರೆ ಗೊತ್ತಾಯ್ತು ನನಗಂತೂ. ಏನು ಇವತ್ತು ಫುಲ್ ಪೂಜಾ ಫೇಮಸ್ ಅದಂಗೆ ಕಾಣತೈತಿ. ಏನು ಜೀನ್ಸ್ ಗೀನ್ಸ್ ಎಲ್ಲ ಕೇಳ್ಕೋತ ಕೂತಾಳಂದ್ರೆ ಮತ್ತೇನು ಹವಾ ಮಾಡ್ಕೊಂಬಂದಾಳತ್ತು ಕಾಲೇಜ್ದಾಗ. ಅಯ್ಯೋ ನಿಂದ ಬೇರೆ ಬ್ರಾಂಚ್ ಐತಿ, ನಿನಗೆ ಗೊತ್ತಿಲ್ಲ. ನಮ್ಮ ಬ್ರಾಂಚ್ ಒಳಗೆ ಪೂಜಾನ ದೊಡ್ಡ ಬ್ಯೂಟಿ ಆಗ್ಯಾಳು. ಬಟ್ ಎಲ್ಲರಿಗಿಂತ ಚಂದ ಅದಾಳೆ. ಒಂದು ಪ್ರಾಬ್ಲಮ್ ಏನೋ ಎಲ್ಲರೂ ಸ್ಟೈಲಿಶ್ ಡ್ರೆಸ್ ಹಾಕ್ತಾರೆ, ಸ್ಟೈಲಿಶ್ ಡ್ರೆಸ್ ಹಾಕಂಗಿಲ್ಲ. ಎಲ್ಲರೂ ಅದನ್ನ ಅನ್ನತ್ರು, ಇದೇನು ಚೂಡಿ ಹಾಕೊಂಡು ಬೇರೆ ಥರ ಡ್ರೆಸ್ ಹಾಕೊಂಡು ಬಾ ಹಿಂಗೆಲ್ಲ ಅನ್ನತ್ತಿರೋ. ಆಕೆಗೆ ಅದಕ್ಕೆ ಚೊರ್ರ ಅಂದೈತಿ. ಈಗ ನಾನು ನಿನ್ನ ಪೂಜಾ ಅವಾಗ ಹೇಳಿದ್ನಿಲ್ಲೋ ಡ್ರೆಸ್ ತೊಗೊಳಕ್ಕೆ ಹೋಗುವಾಗನ ನೀನು ತಗೋ ಅಂತಂದು. ಒಂದು ಡ್ರೆಸ್ ತೊಗೊಳಕ್ಕೆ ಅಲ್ಲಿಂದ ಇಲ್ಲ ನಾ ಅಂಥವೆಲ್ಲ ಹಾಕೊಳ್ಳಂಗಿಲ್ಲ, ನಮ್ಮ ಮನ್ಯಾಗ ನಡೆಯಂಗಿಲ್ಲ ಹಂಗೆ ಹಿಂಗೆ ಅನ್ನತ್ತಿದ್ದಿ. ಮತ್ತು ಈಗ ಹೆಂಗೆ ಹಾಕೋತಿ? ಹೌದಾ, ನಿಮ್ಮ ಮನ್ಯಾಗ ಏನು ನಡೆಯಂಗಿಲ್ಲ ಅನ್ನತ್ತಿದ್ದಿ, ಮತ್ತು ಈಗ ಹೆಂಗೆ ಹಾಕೋತಿಯಾ? ಅಯ್ಯ ನಮ್ಮ ಮನ್ಯಾಗ ನಡೆಯಂಗಿಲ್ಲ, ನನಗೂ ಗೊತ್ತೈತಿ. ನಿಮಗೂ ನಾನು ಅದನ್ನ ಹೇಳಿ ನಮ್ಮ ಮನ್ಯಾಗ ನಡೆಯಂಗಿಲ್ಲ ತಂದು. ಆದ್ರೆ ನಾ ಈಗ ಮನ್ಯಾಗ ಹಾಕೊಳತ್ತಿಲ್ಲಲ್ಲ. ನಾ ಕಾಲೇಜ್ ದಿನ ಸ್ಟೈಲಿಶ್ ಡ್ರೆಸ್ ಹಾಕೊಂಡು ಹೋಗ್ತನು, ಹಾಕೊಂಡು ಬರ್ತನು. ಮನೆಗೆ ಊರಿಗೆ ಹೋದಾಗ ನಮ್ಮವ್ವ ಅದು ಬೇಟಾಗಿ ಬರೋರಿದ್ದಿರ ಫೋನ್ ಹಚ್ಚಿ ಹೇಳಿ ಇರ್ತಾರೆ, ಅವಾಗ ಚೂಡಿನ ಹಾಕೋತಾನೆ. ಮತ್ತು ಊರಿಗೆ ಹೋದಾಗ ಚೂಡಿನ ಹಾಕೋದ್ವ. ಇಲ್ಲಿದ್ದಾಗಟ್ಟ ಚೆನ್ನಾಗಿ ಮಸ್ತಂಗೆ ರೆಡಿ ಆಗೋದು. ಹಾಂ 2 ದಿನದಾಗ ಹುಡುಗಿ ಹಾದಿ ಸೀದಾ ಹಿಡ್ದಿದ್ದ ವಂಕ್ ಹೊಂಟೈತಿ ಹುಡುಗಿದ ಹಾದಿ. ಓಹೋ ಯಾರು ನೋಡಿರಿ ಮೇಡಮ್ ರೀ ಕ್ಲಾಸ್ದಾಗ? ಅಯ್ಯೋ ನಾ ಯಾರು ನೋಡಲಿ, ಯಾರೂ ನೋಡಿಲ್ಲ. ಎಲ್ಲ ಹುಡುಗಿಯರು ನೋಡ್ರು ಏನು ಚಂದ ಹಿಂಗೆಲ್ಲ ಕೂದಲಾದು ಹಿಂಗೆ ಉದ್ದಕ್ಕೋ ಚೆನ್ನಾಗಿ ಬಿಟ್ಕೊಂಡು, ಆಮೇಲೆ ಚೆನ್ನಾಗಿ ರಬ್ಬಂಗೆ ಲಿಫ್ಟಿಗೆ ಹಚ್ಕೊಂಡು, ಕೈಯಾಗ ದೊಡ್ಡ ವಾಚ, ಒಂದೊಂದು ಕೈಯಾಗ ಒಂದೊಂದು ಸಿಂಗಲ್ ಬ್ರಾಸ್ಲೆಟ್ ಗೊತ್ತಿ ಎಲ್ಲ ಹಾಕೊಂಡು ಬರ್ತಾರವ. ಮತ್ತು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಏನು ಚಂದ ಡ್ರೆಸ್ ಹಾಕೊಂಡ್ಬರ್ತಾರೆ. ಒಬ್ಬೊಬ್ರಂತೂ ಸ್ಕರ್ಟ್ ಅದು ಎಲ್ಲ ಹಾಕೊಂಡ್ಬರ್ತಾರವ. ಎಲ್ಲಕ್ಕೂ ಅಲಾವೈತೆ ನೋಡುವ ಈ ಕಾಲೇಜಾಗಂತೂ. ಎಲ್ಲರೂ ಮಸ್ತ್ ರೆಡಿಯಾಗಿ ಬರ್ತಾರವ. ಅವ್ರ ಮುಂದೆ ನನಗೆ ನಾನು ಸಿಂಪಲ್ಲ, ನಾನು ಹಳ್ಳಿಯವ್ರ ಗತೆ ಕಾಣತೀನಿ ಅಂತ ಅನ್ನಿಸ್ತು. ಅದಕ್ಕೆ ನನಗೂ ಡ್ರೆಸ್ ಕೊಡಿಸ್ರಿ. ನಾನು ನನ್ನ ಕಡೆಯಿಂದ ಸ್ವಲ್ಪ ರೊಕ್ಕ ಅದಾವ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 100-200 ರೂಪಾಯಿ ಹೆಚ್ಚು ಕಮ್ಮಿ ಬಿದ್ರೆ ನೀವು ಹಾಕಕ್ರಿ ಪ್ರೈಸ್. ಏವಾ ಕೊಡ್ತೀವಳ, ಅದಕ್ಕೆ ಯಾಕೆ ವಿಚಾರ ಮಾಡ್ತೀವಿ? ಜೀನ್ಸ್ ಹಾಕೊಳ್ಳುವ ಆಸೆ ಆಗಿತ್ತು ಹಾಕೊಳ್ಳೋಕ್ಕೆ. ಆದರೆ ನೀ ಚೇಂಜ್ ಆಗೋದಿಲ್ಲ ದೀದಿ, ಒಟ್ಟು 2 ದಿನದಾಗ ಚೇಂಜ್ ಆಯ್ತು ನೋಡ. ಏನು ಮಾಡೋದು ಬಿಡವ, ಎಲ್ಲರೂ ನೋಡ್ಕೊಡ್ಲಿ ನನ್ನ ತಲೆನಾಗ ಗೆರ್ರ ಅಂದೈತಿ. ಎಲ್ಲರೂ ಏನು ಮಸ್ತ್ ರೆಡಿಯಾಗಿ ಬರ್ತಾರೋ. ನನಗೂ ಒಬ್ಬಕ್ಕೆ ಹೇಳು ಪಾರ್ಲರ್ಗೆ ಹೋಗಿಲ್ಲ ಅನ್ನೋದು ಕೇಳತ್ತಳು. ನನಗೂ ಒಂದು ಸಾರಿ ಪಾರ್ಲರ್ಗೆ ಕರ್ಕೊಂಡು ಹೋಗ್ರೆ, ನಾನು ಪಾರ್ಲರ್ಗೆ ಹೋಗಬೇಕು. ಅದೇನೇನು ಮಾಡ್ತಾರತ್ತ ನನಗೂ ಮಾಡಿಸ್ರೆ. ನಾವು ಒಂದು ಸಾರಿ ಏನೂ ಮಾಡಿಸಿಲ್ಲ, ನಮ್ಮ ಊರಾಗ ಏನೂ ಇಲ್ಲವಾ ಇಂಥವೆಲ್ಲ. ಅದಕ್ಕೆ ನನಗೇನು ಗೊತ್ತಿಲ್ಲ. ಪ್ಲೀಸ್ ನನಗೂ ಒಂದು ಸಾರಿ ಪಾರ್ಲರ್ಗೆ ಕರ್ಕೊಂಡು ಹೋಗ್ರೆ, ನನಗೂ ಆಸೆ ಐತಿ. ಅದೇನೇನೋ ಹೇಳಿದ್ಲಕ್ಕಿ ಐಬ್ರೋ ಅಂತ ವ್ಯಾಕ್ಸಿಂಗ್
ವ್ಯಾಕ್ಸಿಂಗ್ ಅತ್ತು, ಆಮೇಲೆ ಅಪ್ಪರ್ ಲಿಪ್ ಅತ್ತು, ಏನೇನೋ ಎಲ್ಲ ಭಾಳ ಹೇಳಿದ್ಲು. ಸ್ಟೈಲಿಶ್ ಹೇರ್ ಕಟ್ ಹಿಂಗೆ ಏನೇನೋ ಹೇಳಕತ್ತಿಲ್ಲ, ನನಗೇನು ಗೊತ್ತಾಗೋದ. ಆಕಿಯರಿಗೆ ಏನು ಮಾತಾಡತ್ತಿದ್ಲು, ಫುಲ್ ಇಂಗ್ಲೀಷ್ ಒಳಗೆ ಮಾತಾಡತ್ತಿಲ್ವ. ನನಗೆ ಅನ್ನಿಸ್ತು ನಾ ರ್ಯಾಂಕ್ ಸ್ಟೂಡೆಂಟಾಗಿ ನನಗೆ ಇನ್ನು ಇಂಗ್ಲೀಷ್ ಬಡ ಬಡ ಮಾತಾಡೋಕೆ ಬರಂಗಿಲ್ಲ. ಅವಕ್ಕೆ ಏನು ಬರ್ಯಾಕೆ ಓದಕ್ಕೆ ಬರಂಗಿಲ್ಲ ಕರೆ ಇಂಗ್ಲೀಷ್ ಒಳಗೆ ಎಷ್ಟು ಫಾಸ್ಟ್ ಮಾತಾಡ್ತಾರೋ ಯವ್ವ. ಅವರೆಲ್ಲ ಮೊದ್ಲಿಂತ್ರನ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ದಾಗ ಕಲ್ತಿರ್ತಾರೋ, ಅದಕ್ಕೆ ಹಂಗೆ ಮಾತಾಡ್ತಿರ್ತಾರೋ. ನೀ ಏನು ಅವ್ರದ್ದೇನು ತಲೆ ಕೆಡಿಸ್ಕೋಬೇಡ. ಅದು ಬಿಡು, ನೀ ಏನು 2 ದಿನದಾಗ ಇಟ್ಟು ಚೇಂಜ್ ಪಾರ್ಲರ್ ಗಿರ್ಲರ್ ಎಲ್ಲ ಅನ್ನಕತ್ತಿಲ್ಲಕ ನನಗೆ ತಲೆ ಕೆಡಕಾಯ್ತು. ಏನ ಪೂಜಾ, ಮತ್ತು ಯಾರು ಏನಾರೇ ಬಂದು ಪ್ರಪೋಸ್ ಅದು ಏನು ಮಾಡ್ರನ್ ಮತ್ತು ನಿನಗೆ? ಅಯ್ಯಯ್ಯಯ್ಯ, ಪ್ರಪೋಸ್ ಏನು ಮಾಡ್ತಾರೆ ಬೇಡ. ಆಕಿಗೆ ಯಾರ್ಯಾರು ಹುಡುಗರು ಮಾತಾಡ್ಸಕ್ಕೆ ಹೋದ್ರೆ ಅದು ಬೆಕ್ಕ ಇಲ್ಲಿನ ಹಿಡ್ಯಾಕೆ ಹೋಗಿರ್ತೈತಿ. ಇಲ್ಲಿನ ಹಿಡ್ಯಾಕೆ ಹೋಗುವಾಗ ಇಲ್ಲಿ ಹೆಂಗೆ ಓಡಾಡ್ತೈತೆ. ನಮ್ಮನೆ ಆ ಕಡೆ ಓಡಾಡ್ದ. ನಾ ಈಗ ಯಾಕೆ ಹಿಂಗೆ ಮಾಡತ್ತೇಳೆ ನಾನು ಆಮೇಲೆ ಗೊತ್ತಾದ ನನಗೆ ಹುಡುಗರು ಬಂದಿಟ್ಟು ಮಾತಾಡಕ್ಕೆ ಬರಾನ ಈ ನಮ್ಮನೆ ಓಡಾಡತ್ತಾಳತ್ತಂದು ನನಗೆ ಅನ್ನಿಸ್ತು. ಈಕಿ ಇನ್ನೂ ಭಾಳ ಕಲಿದೈತಳ. ಇನ್ನೇನು ಕಲಿದೆ, ನಾವೇನು ಕಲಿಸೋದಕ್ಕೆ ಆಕೆಗೆ ಎಲ್ಲ ಆಕಿನ ನಮಗೆ ಕಲಿಸೋಂಗೆ ಆಗ್ತಾವ ನೋಡಿ. ಈ ನಮ್ನಿ ಈಗ ಡ್ರೆಸ್ಗೆ ಸನಾತಳು ನೀ ಅಂದಿದ್ದು ನೋಡ, ಕರೆಕ್ಟ್ ನೋಡ ಪ್ರಿಯಾ. ಫುಲ್ ಚೇಂಜ್ ಆಗ್ತಾಳೆ, ನಮ್ಮನ್ನ ಹಿಂದೋಗಿತಾಳೆ ತಂದಿದ್ದು ಯಾವ್ದಂತೂ ಕರೆ. ಮತ್ತು ನೋಡಿ ಯಾರೇ ಲೈನದು ಹೊಡ್ಯಾತಾಳ ನೋಡ್ಕೋತೀರ. ಮತ್ತು ಪಾಪ ಆಕೆ ಏನೂ ಗೊತ್ತಿರಂಗಿಲ್ಲ, ಸುಮ್ಮನೆ ಇಲ್ಲಿ ಹುಡುಗರೆಲ್ಲ ಟೈಮ್ ಪಾಸ್ ಅದು ಮಾಡ್ತಿರ್ತಾರೋ. ಸೊ ನೋಡ್ಕೋತೀರ, ಮತ್ತು ಆಕೆ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇರಲಿ. ನಾ ಅಂತ ಬೇರೆ ಬ್ರ್ಯಾಂಚ್ ಒಳಗೆ ಇರ್ತನು, ನೀವಿಬ್ರು ಒಂದೇ ಬ್ರ್ಯಾಂಚ್ ಒಳಗದರಿ. ಒಂದು ಸ್ವಲ್ಪ ಆಕೆ ನೋಡ್ಕೋತೀರ. ಪಾಪ ಆಕಿ ಇನ್ನು ಭಾಳ ಮುಗ್ದದಳು, ಏನೂ ಗೊತ್ತಾಗಂಗಿಲ್ಲ. ಯಾರು ಏನಾರೇ ಅಂದ್ರೆ ಅದು ಒಂದು ಸ್ವಲ್ಪ ಹೋಗಿ ನೀನು ಮಾತಾಡುತ್ತಾ ಬಾರ ಪ್ರಿಯಾ. ಅಯ್ಯ ಪ್ರೀತಿನ ಆಕಿನ ಬಿಟ್ಟು ಎಲ್ಲಿ ಹೋಗಿದ್ದೆ ಇಲ್ಲ ಪಾಪಕ್ಕೆ. ಈಗ ನನಗೂ ಗೊತ್ತೈತಿ ಆಕೆ ಭಾಳ ಮುಗ್ದದಾಳ. ಇವತ್ತಿಗೆ ಎಲ್ಲರೂ ಮಾತಾಡ್ಸಕತ್ರ ಅದ ಕೇಳೋಣ. ಆಕಿ ಪಾಪ ಹೆಜಿಟೇಷನ್ ಮಾಡ್ಕೊಳತ್ತಿದ್ಲ, ಯಾಕಂದ್ರೆ ಆಕಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಅದಕ್ಕೆ ನನಗೂ ಅನ್ನಿಸ್ತ ಭಾಳ ಮುಗ್ದದಾಳ, ಇನ್ನೆಲ್ಲ ಕಲಿತಾಳು. ಅದ್ರ ಮಗಳು ನನಗೆ ಏನು ಶಾಕ್ ಆಗಿದ್ದು ಗೊತ್ತಾನ. ಒಮ್ಮೆ ನಮ್ಮಲ್ಲಿ ಬಂದು ಕೂಡಲೇ ಹಾಸ್ಟೆಲಿಗೆ ಬಂದಿವ ಇಲ್ಲ ನಾನು ಜೀನ್ಸ್ ತೊಗೊಳಕ್ಕೆ ಹೋಗೋಣ ಚಾಲು ಮಾಡ್ಯಾಳ. ನನಗೆ ಅದು ಅನ್ನಿಸ್ತೆ. ಈಗ ತಲೆಯೊಳಗೆ ಹೆಂಗೆ ತುಂಬಿ ಕಳಿಸ್ಯಾರ ನೋಡೋಕ್ಕಿನ್ನ ಡ್ರೆಸ್ಸಿಂಗ್ ಒಳಗೆ ಎಷ್ಟು ಚೇಂಜ್ ಆಗ್ಬೇಕು ಪಟಕ್ನ 2 ದಿನದಾಗ ಎಷ್ಟು ಚೇಂಜ್. ಅದು ಕಾಮನ್ ಬೇಡ, ಎಲ್ಲರೂ ಹಂಗಿದ್ದಾಗ ಈಗ ಒಬ್ಬಕ್ಕೆ ಹಿಂಗಿರೋದು, ಎಲ್ಲರೂ ಹಂಗೀಶ್ ಮಾತಾಡ್ಸೋದು. ಮತ್ತೇನೋ ಒಬ್ಬೊಬ್ಬರ ಮಾತಾಡೋಕೆ ನೆಗ್ಲೆಕ್ಟ್ ಮಾಡ್ತಾರಲ್ಲ. ಈಗ ನಾರ್ಮಲ್ ಕಾಲೇಜ್ ಇದ್ರೆ ಬೇರೆ, ಹೈಯರ್ ಎಜುಕೇಷನ್ ಬಂದಾಗ ಎಲ್ಲರೂ ಒಂದು ಸ್ವಲ್ಪ ದೊಡ್ಡ ರೆಡಿ ಆಗೇ ಬರೋರಲ್ಲ. ನೋಡ್ಬೇಕಲ್ಲ ಭಾಳ ಚಂದ ರೆಡಿಯಾಗಿ ಬರ್ತಾರೆ. ಇನ್ನು ನಾವು ಆಗಿ ಹೋಗ್ಬೇಕಿನ್ನು. ಇಲ್ಲಿನ ಯಾರು ಹಂಗೆ ಬರಂಗಿಲ್ಲ ಅಂದ್ಕೊಂಡಿದ್ನಿ, ಬಟ್ ಎಲ್ಲರೂ ಭಾಳ ರೆಡಿಯಾಗಿ ಬರ್ತಾರೆ. ನಾವು ರೆಡಿ ಆಗ್ಬೇಕು ನೋಡೋಣ. ನಾನು ಒಂದು ಸ್ವಲ್ಪ ಬ್ಯೂಟಿ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ತೊಗೊಳಕ್ಕೆ ಹೋಗಬೇಕು. ಇವಾಗ ಸಂಜೆಗೆ ಒಂದೆರಡು ಜೀನ್ಸ್ ಪ್ಯಾಂಟ್ ಮತ್ತು ನನಗೊಂದು ಸ್ವಲ್ಪ ಕಾಸ್ಮೆಟಿಕ್ಸ್ ಅದು ತೊಗೊಂಬರೋಣ. ನಂದು ಪರ್ಫ್ಯೂಮ್ ಅದು ಖಾಲಿ ಆಗೈತಿ. ಸೊ ಪರ್ಫ್ಯೂಮ್ ಅದು ತೊಗೋಬೇಕಾ. ಸೊ ಹೋಗಿ ಬರೋಣ, 3 ಜನ ಸೇರಿ ಹೋಗೋಣ. ಹೋಗುನ್ ತಗೋ, ಎಲ್ಲರೂ ಸೇರಿ ಹೋಗಿ ಬರೋಣ. ಅಂದಂಗೆ ಜೀನ್ಸ್ ಪ್ಯಾಂಟ್ ಹೆಂಗೊಂದು 400-500 ರೂಪಾಯಿಗೆ ಒಂದು ಬೀಳ್ತಾವನ. 400-500 ರೂಪಾಯಿ ಯಾವ ಕಾಲದಾಗದಿಯ ಒಂದೊಂದು ಜೀನ್ಸ್ ಪ್ಯಾಂಟ್? 1,500-2,000 ಬ್ರ್ಯಾಂಡೆಡ್ದು ಜೀನ್ಸ್ ಪ್ಯಾಂಟ್ ಭಾಳ ತುಟ್ಟಿದಾವ ಯವ್ವ. 1,500-2,000 ಯವ್ವ. ಆಡ್ ತುಟ್ಟಿ ಬೇಡ ನನಗೆ. ಒಟ್ಟ ಒಂದು 500-600 ರೂಪಾಯಿದು ಕೊಡಿಸ್ರಿವ. ಅಯ್ಯ ಪೂಜಾ, ತೊಗೊಳತಿ ತಗೋ, ನಾ ಕೊಡಿಸ್ತೀವಿ ತಗೋ. ಇಬ್ಬರು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ನಿನಗೆ. ಡೋಂಟ್ ವರಿ. ನೀನು ಸ್ಕಾಲರ್ಶಿಪ್ ಬರೋಣ ಮತ್ತು ಕೊಡೋಕ್ಕೆ ನಮಗೆ. ಈಗ ತಗೋ, ಚಲೋ ಅನ್ನೋ ತಗೋ. ಯಾಕಂದ್ರೆ ಡೈಲಿ ಕಾಲೇಜಿಗೆ ಬೇಕಾಗತ್ತವು. ಚಲೋ ಅನ್ನೋ ತೊಗೊಳಕ್ಕೆ. ಇವ ನಾವು 1 ತಾಸು ಮಕ್ಕೊಡತ್ನವ. ನನಗಂತೂ ಇವತ್ತು ಲಾಸ್ಟ್ ಕ್ಲಾಸ್ ಅಂತೂ ಇಷ್ಟು ಬೋರಿಂಗ್. ಹೆಂಗೆ ಗೊತ್ತೇನು, ನಮ್ಮ ಲೆಕ್ಚರರ್ ಐತ್ಲ ಅಷ್ಟು ಇದನ್ನು ಲೆಸನ್ ಲೆಸನ್ ಹೆಂಗೆ ಹೇಳತ್ತಾರ ಅಂದ್ರೆ ನಂಗೆ ಇನ್ನೇನು ಫುಲ್ ಅದೇನೋ ಹರಿಕತೆ ಕೇಳ್ದಂಗೆ ಹೇಳತ್ತಾರ. ಅಷ್ಟು ಸ್ಲೋ. ಹಾಗಾಯಿತು ಹೀಗಾಯಿತು, ಅದರಿಂದ ಹೀಗೆ ಮಾಡಿದರೆ ಹೀಗಾಗುತ್ತೆ, ಹಿಂಗೆ ಹೇಳತ್ತೇನೆ. ನನಗರಿ ಯವ್ವ ಎಲ್ಲಿ ಲೆಕ್ಚರರ್ ಯವ್ವ ಇವತ್ತಂದು ಕ್ಯಾಟ್ ತಲೆ ಕೆರ್ಕೊಂಡು ಕೂಲ್ ನೋಡಿಲ್ಲ ಹೆಂಗೆ ಕ್ಯಾಟ್ ನಿಧಿ ಬಂದೈತಿ. ಕ್ಯಾಟ್ ಹೊಟ್ಟೆ ಈಗ ಆರಾಮ್ 1-2 ತಾಸು ಮಕ್ಕೊಂಡು ಹೇಳ್ತಾನು. ಆಮೇಲೆ ಎಲ್ಲರೂ ಕೂಡ ಶಾಪಿಂಗ್ ಹೋಗಿ ಬರೋನು. ಆಯ್ತು, ಹಂಗಿದ್ರೆ ಸ್ವಲ್ಪ ನಾನು ಕ್ಲಾಸ್ ಕ್ಲೀನ್ ಮಾಡೋದವ. ಸೊ ನಾ ಕ್ಲೀನ್ ಮಾಡ್ಕೊತೀನಿ. ಓ ಮೇಡಮ್ ಇಂಗ್ಲೀಷು ಕ್ಲಾತ್ಸ್ ಮಂಗೇನಂತಕ್ಕೆ ನಮ್ಮ ಜೊತೆ ಕನ್ನಡದಾಗ ಮಾತಾಡೋ. ನೀ ಕಾಲೇಜ್ದಾಗ ಗಟ್ಟ ದಿಮಾಕ್ ಮಾಡಿ ಇಲ್ಲೇನು ಮಾಡ್ತೀನಿ. ನಮ್ಮ ಮುಂದೆ ಏನೈತಿ ನಿನ್ನ ದಿಮಾಕ? ಎಲ್ಲ ಗೊತ್ತಿರೋರು ಗೊತ್ತಿರೋರು ಮುಂದೆ ದಿಮಾಕ್ ಮಾಡಕ್ಕೆ ಹೋಗ್ಬೇಡ. ನೀ ಇಲ್ಲೇನು ಕ್ಲಾತ್ ಏನು ಹೇಳಕ್ಕೆ ಹೋಗ್ಬೇಡ. ಚೆನ್ನಾಗಿ ಅರಿಬೇಕು ಹೇಳು. ನಾ ಏನು ಯಾರ ಮುಂದೆ ನಿನ್ನ ಕಸೆ ಮಾಡಂಗಿಲ್ಲ. ಕಾಲೇಜ್ದಾಗ ಗತೆ ಏನಲ್ಲವ. ಭಾರಿ ಇದು ಬಿಡು ಪೂಜೆ. ಬಟ್ಟೆ 2 ದಿನ ಕಾಲೇಜಿಗೆ ಹೋಗಿ ಬಂದೆ. ಈ ನಮ್ಗೆ ಚೇಂಜ್ ಆಯ್ತು. ನನಗೂ ಅನಿಸಿದ್ದಿಲ್ಲ ನೀ ಇಟ್ಟು ಚೇಂಜ್ ಆಗ್ತಿಯತ್. ಆ ಚೇಂಜ್ ಆಗ್ತಿಯತ್ ಗೊತ್ತಿತ್ತು, ಆದ್ರೆ ಸಡನ್ನಾಗಿ ಈ ನಮ್ಗೆ ಚೇಂಜ್ ಆಗ್ತಿಯತ್ ಅಂತ ಗೊತ್ತಾಯ್ತಿದ್ದಿಲ್ಲ. ಭಾಳ ಸೇ ಮಾಡತ್ತಿ ಬಿಡ. ನೋಡ ಪ್ರೀತಿ, ಇನ್ನು ಹೋಗಿ 2 ದಿನ ಆಗಿಲ್ಲ ಮಗಳ. ಈಗ ನೋಡ್ಲಾ ಹೆಂಗೆ ಡ್ರೆಸ್ ಗೀಸ್ ಎಲ್ಲ ಚಾಲು ಮಾಡ್ಯ. ನನಗೂ ಅನ್ಸಕೈತಿ. ಅಲ್ಲಿ ಕ್ಲಾಸ್ದಾಗಂತೂ ಫುಲ್ಲು ಒಂದು ಗ್ಯಾಂಗ್ದವರೆಲ್ಲ ಹುಡುಗರಿಕಿನ ನೋಡತ್ತಾರು. ಈಕಿ ಫುಲ್ ಶೈ ಫೀಲ್ ಮಾಡ್ಕೊಳತ್ತಾಳ. ನನಗೆ ಅನ್ಸಕೈತಿ ಪೂಜೆ ಚಂದ ಅದಾಳ ಇಲ್ಲತ್ತಲ್ಲ. ಇನ್ನು ಜೀನ್ಸ್ ಹಾಕೊಂಡು ಹೋದ್ರ ಬಗ್ಗಿನ ರೀತಿ ಯಾವ 8 ಮಂದಿ ಪ್ರಪೋಸ್ ಮಾಡ್ತಾರೆ ಆಮೇಲೆ ಆಕಿ. ಅದೇ ನಾನು ಅದಕ್ಕೆ ಹೇಳಿದಾಕಿ ಭಾಳ ಮುಗ್ದದಳು. ಒಂದಿಟ್ಟು ನೋಡ್ಕೋತ ಇರತ್ತಂದ. ಯಾಕಂದ್ರೆ ಪಾಪ ಊರು ಬಿಟ್ಟು ಊರಿಗೆ ಬಂದಿರ್ತಾಳು, ಏನೂ ಗೊತ್ತಿರಂಗಿಲ್ಲ. ಇಲ್ಲಿ ನಿಂಗೂ ಗೊತ್ತೈತ್ಲೆ ಎಲ್ಲರೂ ಟೈಮ್ ಪಾಸ್ ಮಾಡ್ತಾರೆ ಹುಡುಗರ ಸ್ಟಾರ್ಟಿಂಗ್. ಮತ್ತು ಅವ್ರಿಗೆ ಏನು ಅವ್ರಿಗೂ ಟೈಮ್ ಪಾಸ್ ಆಗಾಕ ಟೈಮ್ ಪಾಸ್ ಮಾಡ್ತಾರೆ. ಬಟ್ ನೀನು ನೋಡ್ಕೋತ ಇರೋ ಒಂದು ಸ್ವಲ್ಪ ಆಕಿಗೆ ಜೊತೆ ಇರುತ್ತ ಬಾ. ಮತ್ತು ಏನಾರೇ ಆಕಿ ಗೊತ್ತಾಗ್ಲಿಕ್ಕಂದ್ರೆ ಎಲ್ಲಕ್ಕೂ ನೀನು ಆಕಿ ಜೊತೆ ಹೋಗಿ ನಿಂತ ಮಾತಾಡುತ್ತ ಬಾ.
ನಾ ಏನು ಬಿಡಾಕಿ ಜೊತೆ 24/7 ಯಾವಾಗ ಆಕಿಯಿಂದ ನಾವು ಓಡಾಡ್ತಿರ್ತಾನು. ಯಾಕಂದ್ರೆ ನಂದಾಗಿದ್ದ ಒಂದೇ ಬೆಂಚ್ ಐತಿ, ಅದೇನು ಪ್ರಾಬ್ಲಮ್ ಇಲ್ಲ. ನಾನು ಆಕಿ ಜೊತೆನೇ ಇರ್ತಾನೆ, ಅದ್ರಾಗ ಏನೇನು ಸಂಬಂಧ ಇಲ್ಲ. ನಂಗೆ ಏನು ಗೊತ್ತಾನ, ಪ್ರಪೋಸ್ ಮಾಡ್ರು ಈಕಿ ಒಪ್ಕೋತಾಳಿಲ್ಲ ಅನ್ನೋದು ಡೌಟ್. ಅವಳಿಗೇನು ಒಪ್ಕೊಳಂಗಿಲ್ಲ. ನನಗೂ ಯಾಕೋ ಈಕಿ ಮಗಳ ಜೋರ್ ಅದಾಳ ಅನ್ನಿಸ್ತೈತಿ. ಬಟ್ ಏನು ಹಳ್ಳಿಯಿಂದ ಬಂದಾಳ, ಸ್ವಲ್ಪ ಟೋನ್ ಅದು ಅಂದ್ರೆ ಹಳ್ಳಿ ಟೋನ್ ಒಳಗೆ ಮಾತಾಡ್ತಾಳೆ ಅಷ್ಟೇ. ಕರೆ ನಮ್ಗಿನ್ನ ದೌಡ ಚೇಂಜ್ ಆಗ್ತಾಳ ತಗೋ ಈಕಿ. ಹೌದು, ಮತ್ತು ನಿನ್ನ ಬಾಯ್ ಫ್ರೆಂಡಿಗೆ ಮೀಟ್ ಮಾಡಿಸ್ತಿದ್ದಿ ಮತ್ತು ಇನ್ನೂ ಮಾಡಿಸಲಿಲ್ಲಕ್ಕ? ಇಲ್ಲ ಮಾಡಿಸ್ತೇನೆ, ಒಂದು ಸ್ವಲ್ಪ ನಾನು ಗ್ಯಾಪ್ ಕೊಟ್ಟೇನಿ. ಯಾಕಂದ್ರೆ ಟೈಮ್ ಸಿಕ್ಕಿಲ್ಲಲ್ಲ ಅಕ್ಕ ಅವಂಗೂ ಪಾಪ ಬರಾಕ. ಅದಕ್ಕೆ ನಾನು ಈಗ ಮತ್ತು ಪೂಜಾಗೊಮ್ಮೆ ಮೀಟ್ ಅದು ಮಾಡಿಸಿದ್ರೆ ಆಕಿ ನಮ್ಮ ಬಗ್ಗೆ ತಪ್ಪು ತಿಳ್ಕೊತಾಳ. ಆಕಿ ಮೊದಲು ನೋಡ್ತಿಲ್ಲ ಹೆಂಗೆ ವಿಚಾರ, ಯಾಕೆ ಥಿಂಕಿಂಗ್ ಭಾಳ ವೆರೈಟಿ ಅದಾವು. ಅದಕ್ಕೆ ನಾನು ಆಕಿ ಒಂದು ಸ್ವಲ್ಪ ಎಲ್ಲ ಥರ ಅಡ್ಜಸ್ಟ್ ಆದ್ಮೇಲೆ ಮಾಡಿಸಿದ್ರೆ ಆಯಿತು ಅಂತಂದು. ನಿಮ್ಮ ಬಗ್ಗೆ ಎಲ್ಲ ಹೇಳಿನ ಈಗ ಆಲ್ರೆಡಿ ನನ್ನ ಬಾಯ್ ಫ್ರೆಂಡ್ಗೆ. ಬಟ್ ಇನ್ನು ಈಕಿ ಪೂಜಾನ ಮತ್ತು ಏನಾರು ಅಂದ್ಕೊಂಡು ನಮ್ಮ ಫ್ರೆಂಡ್ಶಿಪ್ ಅದು ಬಿಡಬಾರ್ದು. ಪಾಪ ಆಕಿಗೆ ಒಮ್ಮೆ ಸಡನ್ನಾಗಿ ನಮ್ಮ ಬಾಯ್ ಫ್ರೆಂಡ್ ಅದಾರ ನನ್ನ ಶಾಕ್ ಆಗಿಬಿಡ್ತಾಳೆ ಆಕಿ. ಸ್ವಲ್ಪ ಆಕಿನೂ ಎಲ್ಲ ಹುಡುಗರ ಜೊತೆ ಅದು ಮಾತಾಡಲಿ ಅಂದ್ರೆ ಒಂದು ಮಾತಾಡಕತ್ಲಂದ್ರೆ ಆಕಿಗೂ ಗೊತ್ತಾಗ್ತೈತಿ ಹುಡುಗರ ಜೊತೆ ಮಾತಾಡ್ರೆ ಏನು ಪ್ರಾಬ್ಲಮ್ ಇಲ್ಲ ತಂದ. ಈಗ ಒಮ್ಮೆ ಸಡನ್ನಾಗಿ ನನ್ನ ಬಾಯ್ ಫ್ರೆಂಡ್ ಕರ್ಕೊಂಬಂದು ಮಾತಾಡ್ಸಕತ್ತೀನಿ ಅಂದ್ರೆ ಆಕಿ ಅಯ್ಯೋ ಇವರೆಲ್ಲ ಹುಡುಗರ ಜೊತೆ ಮಾತಾಡ್ತಾರೋ ಹಂಗೆ ಹಿಂಗೆ ನಮ್ಮ ಬಗ್ಗೆ ಏನಾರು ತಪ್ಪು ತಿಳ್ಕೊಬಾರ್ದು. ಆಕೆ ಹಂಗೆ ಏನಾರೇ ತಿಳ್ಕೊತಾಳ ತಾನು ಸಂಬಂಧ. ನಾನು ಇನ್ನೂ ಮೀಟ್ ಮಾಡಿಸಿಲ್ಲ, ಮೀಟ್ ಮಾಡಿಸ್ತಂತಗೋ. ಅದ್ರಾಗ ಏನೈತಿ, ನಾವು ಎಲ್ಲ ಫ್ರೆಂಡ್ಸ್ ಒಂದು ಸರ್ಕಲರ್ ಆಗ್ತೈತಿ. ಮತ್ತು ನಿನ್ಗೆ ಯಾರು ಬಾಯ್ ಫ್ರೆಂಡ್ ಇಲ್ಲೇನು? ಇಲ್ಲವ, ನನಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ. ಬಾಯ್ ಫ್ರೆಂಡೇ ಏನಿಲ್ಲ. ಅದು ಮುಂದೆಲ್ಲ ಮಾತಾಡೋಣ ತಗೋ, ಈಗೆಲ್ಲ ಬೇಡ. ನಂಗೆ ಭಾಳ ನಿಧಿ ಬರತೈತಿ, ನಾನು ಒಂದು ಸ್ವಲ್ಪ ಮಲ್ಕೊಂಡು ಹೇಳ್ತೇನೆ. ಸೊ ನಾ ಮಲ್ಕೊಂಡಿನ ಭಾಳ 4:30 ಮಟ್ಟ ನೋಡ ಹೇಳ್ಲಿಕ್ಕಂದ್ರೆ ನೀನು ಒಂದು ಸ್ವಲ್ಪ ಎಬ್ಬಿಸ್ಬೇಡ. ಶಾಪಿಂಗ್ ಹೋಗಕ್ಕೆ ಲೇಟ್ ಆಕತಿ. ಆಯ್ತಳ, ಹಂಗೆ ಮಾಡ್ತೀನಿ ತಗೋ. ನೀವು ಹಿಂಗೆ ಯಾರೇ ಊರು ಬಿಟ್ಟು ಕಾಲೇಜ್ ಕಲಿಯಕ್ಕೆ ಹೋದಾರ, ಹಾಸ್ಟೆಲ್ ಇದ್ದವ್ರ ಏನೇನು ಮಾಡ್ಯಾರ ಅನ್ನೋದು ನಮಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಯಾಕಂದ್ರೆ ನಮ್ಮ ವಿಡಿಯೋ ಒಳಗೆ ಆ್ಯಡ್ ಆನ್ ಮಾಡಕ್ಕೆ ಬರ್ತೈತಿ. ನೀವು ಏನೇನು ಹಾಸ್ಟೆಲಾಗಿದ್ದಾಗ ಅದು ಹೆಂಗೆ ಏನೇನು ಮಾಡ್ಯಾರ ಅನ್ನೋದು ಹೇಳ್ರಿ. ಮತ್ತು ಹಂಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿರಿ, ನಮ್ಮ ವಿಡಿಯೋಸ್ ಫುಲ್ ನೋಡಿರಿ. ನಿಮ್ಮ ಹಾಸ್ಟೆಲ್ ಲೈಫ್ ಮತ್ತು ಕಾಲೇಜ್ ಲೈಫ್ ಹೆಂಗಿತ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತು ಮರಿಬೇಡ್ರಿ.